ಭೂಕಂಪನಕ್ಕೆ ಜಪಾನ್ ಗಡಗಡ. ರನ್ವೇಯಲ್ಲೇ ಹೊತ್ತಿ ಉರಿದ ವಿಮಾನಗಳು. ಹಾಸನದಲ್ಲಿ ಮಕ್ಕಳೊಂದಿಗೆ ತಾಯಿ ನಿಗೂಢ ಸಾವು. ಗ್ರಾಮ ಪ್ರವೇಶಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಹಲ್ಲೆ. ಬೆಳಗಾವಿಯಲ್ಲಿ ಮತ್ತೊಂದು ದಾಂಧಲೆ. ಏನದು? ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಜಪಾನ್ ಅತ್ಯಂತ ವಿನಾಶಕಾರಿ ಭೂಕಂಪಕ್ಕೆ ನಲುಗಿ ಹೋಗ್ತಾ ಇದೆ. ಒಂದೇ ದಿನದಲ್ಲಿ 155 ಬಾರಿ ಭೂಕಂಪ ಸಂಭವಿಸಿದ ಪರಿಣಾಮ ಜಪಾನ್ನಲ್ಲಿ 13 ಮಂದಿ ಸಾವಿಗೀಡಾಗಿದ್ದಾರೆ. ಹೊನ್ಚುವಿನ ಮುಖ್ಯ ದ್ವೀಪದಲ್ಲಿರುವಂತಹ ಇಶಿಕಾವಾ ಪ್ರಾಂತ್ಯದಲ್ಲಿ 7.5 ತೀವ್ರತೆಯ ಭೂಕಂಪ 1 ಮೀಟರ್ ಎತ್ತರದ ಸುನಾಮಿ ಅಲೆಗಳು ಸೃಷ್ಟಿಸಿದೆ. ಭೂಕಂಪದ ತೀವ್ರತೆಗೆ ಕಟ್ಟಡಗಳು ನೆಲಕ್ಕುರುಳಿದೆ. ಪ್ರಮುಖ ಬಂದರು ಬೆಂಕಿಗಾಹುತಿಯಾಗಿದೆ. ರಸ್ತೆಗಳು ಬಿರುಕು ಬಿಟ್ಟಿದೆ. ಇನ್ನು ಸಮುದ್ರ ಉಕ್ಕಿ ಹರಿದಿದ್ದು ಹಡಗು, ಕಾರುಗಳು ತರೆಗೆಲೆಗಳ ರೀತಿಯಲ್ಲಿ ಕೊಚ್ಚಿ ಹೋಗಿವೆ. ನೀರಿನ ರಭಸಕ್ಕೆ ದೊಡ್ಡ ಹಡಗು ಕೊಚ್ಚಿ ಹೋಗಿದ್ದು ಭೂಕಂಪನದ ತೀವ್ರತೆಗೆ ಕಲ್ಲಿನ ಕಂಬಗಳು ಗಡಗಡ ಅಂತ ಹೇಳಿ ನಡುಗಿದೆ. ಕಲ್ಲಿನ ಕಂಬಗಳು ಶೇಕ್ ಆಗುವ ಸದ್ದೆ ಭಯಾನಕವಾಗಿದೆ. ಭೀಕರ ಭೂಕಂಪಕ್ಕೆ ನಲುಗಿದ ಜಪಾನ್ಗೆ ಗಾಯದ ಮೇಲೆ ಬರೆ ಎಳೆದಂತೆ ಬೆಂಕಿ ಅವಘಡವು ಕೂಡ ಸಂಕಷ್ಟಕ್ಕೀಡು ಮಾಡಿದೆ. ಟೋಕಿಯೋದ ಹನೆಡಾ ಏರ್ಪೋರ್ಟ್ನಲ್ಲಿ 367 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಧಗಧಗನೆ ಹೊತ್ತಿ ಉರಿದಿದೆ. ರನ್ವೇನಲ್ಲಿ ಕೋಸ್ಟ್ ಗಾರ್ಡ್ ವಿಮಾನಕ್ಕೆ ಪ್ಯಾಸೆಂಜರ್ ವಿಮಾನ ಡಿಕ್ಕಿ ಹೊಡೆದು ರನ್ವೇಯಲ್ಲಿ ಜಾರಿ 2 ವಿಮಾನಗಳು ಬೆಂಕಿಗಾಹುತಿಯಾಗಿದೆ. ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ ಎಲ್ಲರನ್ನೂ ಕೂಡ ರಕ್ಷಿಸಲಾಗಿದೆ. 2 ವಿಮಾನಗಳಿಗೆ ಬೆಂಕಿ ತಗುಲಿ ಧಗಧಗನೆ ಹೊತ್ತಿ ಉರಿದಿದೆ. ಸುಟ್ಟು ಬೂದಿಯಾಗಿದೆ. ಇನ್ನು ವಾಜಿಮಾ ನಗರದ ಅಸೈಂಜಿ ಬೀದಿಯಲ್ಲಿ ಭೂಕಂಪದ ಕಾರಣ ಅಗ್ನಿ ಅವಘಡ ಸಂಭವಿಸಿದ್ದು ಕನಿಷ್ಠ 200 ಮನೆಗಳು, ಕಟ್ಟಡಗಳು ಧಗಧಗನೆ ಹೊತ್ತಿ ಉರಿದಿದೆ. ಬೆಂಕಿ ಅವಘಡದಲ್ಲಿ 100 ಜನರು ಸಾವನ್ನಪ್ಪಿರಬಹುದಾಗಿದೆ. ಹಾಸನ ನಗರದ ದಾಸರಕೊಪ್ಪಲಿನಲ್ಲಿ ದಾರುಣ ಘಟನೆಯೊಂದು ನಡೆದಿದೆ. 2 ಮಕ್ಕಳೊಂದಿಗೆ ತಾಯಿ ಸಾವನ್ನಪ್ಪಿದ್ದಾರೆ. ಬೇಕರಿ ಕೆಲಸ ಮಾಡುವ ತೀರ್ಥ ಎಂಬುವರ ಪತಿ ಶಿವಮ್ಮ, 7 ವರ್ಷದ ಸಿಂಚು, 10 ವರ್ಷದ ಪವನ ಮೃತ ದುರ್ದೈವಿಗಳು. ಮನೆ ತುಂಬಾ ಗ್ಯಾಸ್ ವಾಸನೆ ಆವರಿಸಿತ್ತು. ಗ್ಯಾಸ್ ಸೇವಿಸಿಯೇ ಮೃತರಾಗಿರಬಹುದಾಗಿದೆ. ಪತ್ನಿ ಮಕ್ಕಳ ಸಾವಿನ ಬಗ್ಗೆ ಪತಿ ತೀರ್ಥ ಪ್ರತಿಕ್ರಿಯೆ ಕೊಟ್ಟಿದ್ದು ನಿನ್ನೆ ಸಂಜೆಯವರೆಗೂ ಪತ್ನಿಗೆ ಕರೆ ಮಾಡಿದ್ದಾರೆ. ಆದರೆ ಫೋನ್ ತೆಗಿಲಿಲ್ಲ. ಸಂಜೆ 6 ಗಂಟೆಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ತುಮಕೂರಿನಿಂದ ಹಾಸನಕ್ಕೆ ಬಂದು ಬಾಗಿಲು ಬಡಿದ್ರೂ ಕೂಡ ತೆಗಿಲಿಲ್ಲ. ಹೀಗಾಗಿ ಮನೆಗೆ ಬೀಗ ಹಾಕಿದ್ರಿಂದ ಎಲ್ಲೋ ಹೋಗಿದ್ದಾರೆ ಅಂತೇಳಿ ಮನೆ ಮೇಲೆ ಮಲಗಿದ್ದೆ. ಬೆಳಗ್ಗೆನೆ ಮನೆಯ ಬಾಗಿಲ ಹೊಸ ಕೀಯನ್ನ ಮಾಡಿಸಿ ಬಾಗಿಲು ತೆರೆದಾಗ 3 ಮೃತಪಟ್ಟ ವಿಚಾರ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ನಮ್ಮಿಬ್ಬರ ಮದುವೆಯಾಗಿ 12 ವರ್ಷ ಆಗಿದೆ. ನಮ್ಮ ಮಧ್ಯೆ ಯಾವುದೇ ಜಗಳ ಇರಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಚೆನ್ನಾಗೈತಿ ಕಾರಣ, ಏನು ಫ್ಯಾಮಿಲಿ ನಮ್ದು ಏನು ಸಮಸ್ಯೆ ಇರಲಿಲ್ಲ. ನಾನೇನು ವಿಡಿಯೋ ಕಾಲ್ ಮಾಡಿ ಮಾತಾಡಿನಲ್ಲ ಹೋಗ್ಲಿ ಅಂತ, ಬನ್ನಿ ಆತು ಅಂತ ಹೇಳಿ ಅಡುಗೆ ಮಾಡಿರ್ತೀನಿ ಬನ್ನಿ ಊಟಕ್ಕೆ ಅಂತ. ಆಯ್ತು ಕಣ್ ಮಾಡಿ ಇಟ್ಟಿರವ ಬತ್ತಾಯಿದ್ದೀನಿ ಅಂದೆ. ಆಮೇಲೆ ಏನು ಬೇಡ ಬನ್ನಿ ಎಲ್ಲ ಅಡುಗೆ ಮಾಡೋದು ಬೇಡ, ಸರ್ಕಲಲ್ಲಿ ದೋಸೆ ತಿನ್ಕೊಂಡು ಹೋಗೋಣ ಅಂತ ಎಲ್ಲ ಜೊತೆಲೇ ಅಂದೆ. ಕಣಪ್ಪ ಬತ್ತಾಯಿದ್ದೀನಿ ನನ್ನ ಮಗಳು ಅಷ್ಟೇ. 2 ಸಲ ಫೋನ್ ಎತ್ತಿಳು, ಅದಾದ್ಮೇಲೆ ಮತ್ತೆ ಫೋನ್ ಸ್ವಿಚ್ ಆಫ್. ಗ್ರಾಮದ ಒಳಗೆ ಬಂದ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಗೊಲ್ಲರಹಟ್ಟಿಯಲ್ಲಿ ನಡೆದಿದೆ. ಜೆಸಿಬಿ ಡ್ರೈವರ್ ಆಗಿದ್ದ ಮಾರುತಿ ಕೆಲಸಕ್ಕೆ ಅಂತ ಗೊಲ್ಲರಹಟ್ಟಿಗೆ ಹೋಗಿದ್ದಾಗ ಮತ್ತೊಂದು ಯುವಕರ ಗುಂಪು ಹಲ್ಲೆ ನಡೆಸಿದೆ. ಅಲ್ಲದೆ ಆತನಿಗೆ 2200 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಹಲ್ಲೆ ವೇಳೆ ಮಾರುತಿಯ ಕೈ ಮುರಿದಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಖಂಡಿಸಿ 50ಕ್ಕೂ ಹೆಚ್ಚು ದಲಿತ ಸಂಘಟನೆ ಕಾರ್ಯಕರ್ತರು ಗೊಲ್ಲರಹಟ್ಟಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ದೇವಸ್ಥಾನಕ್ಕೆ ನುಗ್ಗುವುದಕ್ಕೆ ದಲಿತ ಯುವಕರು ಯತ್ನಿಸಿದ್ರು. ತಹಶೀಲ್ದಾರ್ ಪಿಎಸ್ಐ ಜೊತೆ ಗೊಲ್ಲರಹಟ್ಟಿ ತುಂಬಾ ಓಡಾಡಿದ್ರು. ದೇವಸ್ಥಾನಕ್ಕೆ ಬಾಗಿಲು ಹಾಕಲಾಗಿದೆ. ಮತ್ತೊಮ್ಮೆ ಬರೋಣ ಅಂತ ಕೆಲ ದಲಿತ ಯುವಕರು ಹೇಳಿದ್ರೆ ಮತ್ತೊಂದು ಯುವಕರ ಗುಂಪು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಪಟ್ಟು ಹಿಡಿದಿತ್ತು. ಗೇರಮರಡಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಬಳಿಕ ತಹಶೀಲ್ದಾರ್ ಪೊಲೀಸರ ಮಧ್ಯಪ್ರವೇಶದಿಂದ ವಾತಾವರಣ ತಿಳಿಗೊಳ್ತು. ಹಲ್ಲೆಗೆ ಒಳಗಾದ ಮಾರುತಿ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು. ಹಲ್ಲೆ ಮಾಡಿ ದಂಡ ವಸೂಲಿ ಮಾಡಿದವರ ವಿರುದ್ಧ ದೂರು ದಾಖಲಿಸಲಾಗಿದೆ. ನೀವು ಯಾಕೆ ಎಷ್ಟಪ್ಪ ಅಂತ ಕೇಳಿದ್ರು. ಆಮೇಲೆ ನಾನು ಹೇಳೋಷ್ಟೊತ್ತಿಗೆ ಅವ್ರು ನೀವು ಏಕೆ ಜನನ ಅಂದರು. ಹ್ಞೂ ಅಂದೆ. ಆಮೇಲೆ ನೀವು ಮಾದಿಗರಲ್ವಾ ಅಂದರು. ಹ್ಞೂ ಅಂದೆ. ಇದಕ್ಕೆ ಸಮುದಾಯಕ್ಕೆ ನಮ್ಮ ಬೀದಿಗೆ ಯಾಕೆ ಬರಬೇಕು ಅಂತೇಳಿ ತುಂಬ ಬೈದರು. ಊರು ಜನ ಎಲ್ಲ ಸೇರಿಕೊಂಡು ತುಂಬ ಹೊಡೆದ್ರು. ನನಗೆ ಹೊಡೆದಾಗ ನನ್ನ ಹತ್ರ ಇದ್ದಂಥ ದುಡ್ಡು ಅಮೌಂಟು ಎಲ್ಲ ಜೇಬಲ್ಲಿ ಇದ್ದಂಥ 20,000 ರೂಪಾಯಿ ದುಡ್ಡೆಲ್ಲ ಕಿತ್ಕೊಂಡು ಹೊಡೆದು
ಎಲ್ಲರೂ ಹಿರಿಯರು ಎಲ್ಲರೂ ಹೊಡೆದು ದಂಡ ಕಟ್ಸಿದ್ರು ನನ್ನ ಕೈಲಿ. ಜೇಬಲ್ಲಿ ಇದ್ದಂಥ 20,000 ರೂಪಾಯಿ ದುಡ್ಡನ್ನು ಹೊಡೆದು ಕಿತ್ಕೊಂಡ್ರು. ಆಮೇಲೆ ಒಬ್ಬರು ಕಲ್ಲು ತಗೊಂಡು ದೊಣ್ಣೆ ಕುಡ್ಲು ಮಚ್ಚಿಂದ ತುಂಬಾ ಹೊಡೆದ್ರು ಸರ್ ನನಗೆ. ಹುಡುಗಿ ವಿಚಾರಕ್ಕೆ ಬೆಳಗಾವಿ ತಾಲೂಕಿನ ನಾವಗಿ ಗ್ರಾಮದಲ್ಲಿ ದಾಂಧಲೆ ಆಗಿದೆ. ತಡರಾತ್ರಿ ಏಕಾಏಕಿ ಮನೆಗೆ ನುಗ್ಗಿದ 20ಕ್ಕೂ ಹೆಚ್ಚು ಪುಂಡರು ನಾವಗಿ ಗ್ರಾಮದ 4 ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಮನೆಯ ಮುಂದಿದ್ದ ಕಾರು, ಮನೆಯ ಗ್ಲಾಸ್ ಅನ್ನು ಒಡೆದು ಹಾಕಿದ್ದಾರೆ. ತ್ರಿಕೋನ ಪ್ರೇಮಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ. ಈ ಹಿಂದೆ ನಡೆದಿದ್ದ ಗಲಾಟೆ ವಿಚಾರವನ್ನ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಆಕ್ರೋಶಗೊಂಡು ದಾಂಧಲೆ ನಡೆಸಿದ್ದಾರೆ. ಮನೆಯ ಮೇಲೆ ದಾಳಿ ನಡೆಸಿ 2 ಲಕ್ಷ ದೋಚಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಗ್ರಾಮದ ಹಿರಿಯರ ಮನೆ ಜೊತೆಗೆ ವಿದ್ಯಾರ್ಥಿ ಮನೆಯನ್ನು ಕೂಡ ಧ್ವಂಸ ಮಾಡೋದಕ್ಕೆ ದುಷ್ಕರ್ಮಿಗಳು ಯತ್ನಿಸಿದ್ದಾರೆ. ಈ ವೇಳೆ ಪ್ರಿಯಕರನ ತಾಯಿ ಮೇಲೂ ಹಲ್ಲೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಪ್ರಿಯಕರನ ತಾಯಿ ಸುಜಾತ, ಯುವಕರ ಗುಂಪು ಮಾರಕಾಸ್ತ್ರ ಸಮೇತ ದಾಳಿ ಬಂದಿತ್ತು. ನಾವು ಅವರಿಗೆ ತಿರುಗೇಟು ಕೊಟ್ಟಿದ್ದೀವಿ. ನಮ್ಮ ಮಕ್ಕಳಿಗೆ ರಕ್ಷಣೆ ಬೇಕು, ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಮನೆ ಧ್ವಂಸ ಮಾಡಿದವರಲ್ಲಿ ಬಹುತೇಕರು ಅಪ್ರಾಪ್ತರು ಇರಬಹುದು ಎನ್ನಲಾಗಿದೆ. ಕೃತ್ಯ ಎಸಗಿ ಗೋವಾ, ಮಹಾರಾಷ್ಟ್ರಕ್ಕೆ ಹೋಗಿರಬಹುದು ಎನ್ನಲಾಗ್ತಾ ಇದೆ. ಆರೋಪಿಗಳ ಪತ್ತೆಗೆ ಗೋವಾಕ್ಕೆ ವಿಶೇಷ ಪೊಲೀಸ್ ತಂಡ ರವಾನಿಸೋಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಹಾ ಸರ್, ರಾತ್ರಿ ಬಡ್ಯಾಕ ನೀವು ಎಲ್ಲರೂ ಹುಡುಗರ ಎಲ್ಲರೂ ಪ್ರತಿ ಒಂದು ಮನೆಗೆ ಎಲ್ಲ 4-5 ಮಂದಿಗೆ ಮನೆಗೆ ಹೋಗಿ ಆ ಕಡೆ ಗಲಾಟೆ ಪೂರ್ತಿ ಓನ್ಯಾಗ ಸ್ಟಾರ್ಟ್ ಮಾಡಿದ್ರು. ಹಾಂ, ಏನೇನು ಭಾಳ ಇತ್ತು ಅವ್ರ ಕಡೆ, ನಮಗೂ ಇದಾಗೋದಿಲ್ಲ, ಖರೆ ಭಾಳ ಇತ್ತು. ಮತ್ತು ಮುಸುಕು ಹಾಕೊಂಡ್ರು, ಅರ್ಧ ಮಂದಿ ಮುಸುಕು ಹಾಕೊಂಡ್ರು, ಅರ್ಧ ಮಂದಿ ಹಂಗಾಯ್ತು. ಅದು ಮಾತಾಡೋದು ಇದು ಮಾಡೋದು ಆಗ್ತೈತಿ. ಇವ್ರು ಏನೂ ಇದು ಮಾಡಬಾರ್ದು, ಹಂಗೆ ತಪ್ಪು ತಿಳ್ಕೊಂಡಾರು, ಅದು ಏನೂ ಇದು ಮಾಡಬಾರ್ದು. ಡಿಸೆಂಬರ್ 27ರಂದು ನಡೆದ ಕನ್ನಡ ನಾಮಫಲಕದ ಪರ ಹೋರಾಟದ ಬಳಿಕ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ 49ಕ್ಕೂ ಹೆಚ್ಚು ಜನರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಘಟನೆಯ ಬಳಿಕ ಪೊಲೀಸರು ಕರವೇ ಕಾರ್ಯಕರ್ತರ ಮನೆಗಳ ಮೇಲೆ ದಾಳಿ ಮಾಡಿ ಭಯ ಬೀಳಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಮಹಿಳೆಯರು, ಮಕ್ಕಳು, ವಯಸ್ಸಾದವರ ಮೇಲೆ ದಾಳಿಯನ್ನ ಮಾಡಿ ಶೋಧವನ್ನ ಮಾಡ್ತಿದ್ದಾರೆ ಅಂತೇಳಿ ಕರವೇ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಕನ್ನಡ ಹೋರಾಟವನ್ನು ಹತ್ತಿಕ್ಕಲು ಪೊಲೀಸರು ಮಾಡ್ತಾ ಇರುವ ಕುತಂತ್ರ ಅಂತ ಗುಡುಗಿದ್ದಾರೆ. ನಮ್ಮ ಹೋರಾಟದ ಸಮಯದಲ್ಲಿ ಸಿವಿಲ್ ಡ್ರೆಸ್ ನಲ್ಲಿದ್ದಂತಹ ಪೊಲೀಸರೇ ಪ್ರಚೋದನೆಯನ್ನು ಕೊಟ್ಟರು, ಲಾಠಿ ಚಾರ್ಜ್ ಅನ್ನು ಮಾಡಿ ಕಾರ್ಯಕರ್ತರ ಕಾಲನ್ನು ಮುರಿದಿದ್ದಾರೆ. ನಮ್ಮ ಕಾರ್ಯಕರ್ತರನ್ನ ಟೆರರಿಸ್ಟ್ ರೀತಿ ನೋಡ್ತಿದ್ದಾರೆ. ಇದರ ಬಗ್ಗೆ ಕಾನೂನಿನ ಹೋರಾಟ ಮಾಡ್ತೇವೆ ಅಂತ ಹೇಳಿ ಮಹಿಳಾ ಘಟಕದ ಅಧ್ಯಕ್ಷೆ ಅಶ್ವಿನಿ ಗೌಡ ಹೇಳಿದ್ದಾರೆ. ಇನ್ನು ಈ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಕರ್ನಾಟಕ ಪೊಲೀಸರು ಆ ಹಂತಕ್ಕೆ ಹೋಗಿಲ್ಲ, ಕೇಸ್ ಇದ್ದವರ ಮನೆಗೆ ಹೋಗಿದ್ದಾರೆ, ವೈಯಕ್ತಿಕವಾಗಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಅನೇಕ ಜನ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು ಏನೇನು ಹೋರಾಟದಲ್ಲಿ ಪಾಲ್ಗೊಂಡಿದ್ರೋ ಅನೇಕರ ಮೇಲೆ ಈಗಾಗಲೇ ಕೇಸ್ಗಳು ದಾಖಲಾಗಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದ್ರ ಜೊತೆಗೆ ಎಲ್ಲ ಮನೆಗೆ ಪೊಲೀಸರು ಹೋಗ್ತಾ ಇರುವಂಥದ್ದು. ಮನೆಯಲ್ಲಿ ಕುಟುಂಬಸ್ಥರು ಇರ್ತಾರೆ, ಮಕ್ಕಳು ಇರ್ತಾರೆ, ಹೆಣ್ಣು ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಈ ನಮ್ಮ ಟೆರರಿಸ್ಟ್ಗಳನ್ನ ನೋಡ್ತಾರಲ್ಲ, ಆ ರೀತಿಯಾಗಿ ಮನೆ ಒಳಗಡೆ ಹೋಗಿ ಶೋಧನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ರೀತಿಯನ್ನು ಮಾಡೋದಕ್ಕೆ ಹೋಗಿಲ್ಲ. ಯಾರ ಮೇಲೆ ಕಂಪ್ಲೇಂಟ್ ಇರುತ್ತೆ, ಯಾರ ಮೇಲೆ ಕೇಸ್ ಮಾಡಿದ್ದಾರೆ ಅವರಿಗೆ ಕೇಳ್ಬೋದೇ ಬಿಟ್ರೆ, ಯಾರು ಇನ್ನೋಸೆಂಟ್ ಜನಗಳ ಹತ್ರ ಮನೆಗೆ ಹೋಗಿ ಮನೆ ನುಗ್ಗಿ ಪೊಲೀಸ್ನವ್ರು ಹೇಳ್ಕೊಂಬರ ಅಂತ ಆ ಇದಕ್ಕೆ ಹೋಗಿಲ್ಲ. ನಾವು ಕರ್ನಾಟಕ ಪೊಲೀಸು ಆ ಮಟ್ಟಕ್ಕೆ ಇನ್ನೂ ತಲುಪಿಲ್ಲ. ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಕಾರ್ಯಕರ್ತರನ್ನ ಬಂಧಿಸಿ 6 ದಿನಗಳು ಕಳೆದಿದೆ. ಬಂಧನಕ್ಕೆ ಒಳಗಾಗಿರುವ ಕರವೇ ಕಾರ್ಯಕರ್ತರನ್ನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಅಶ್ವಿನಿ ಗೌಡ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ 101 ತೆಂಗಿನಕಾಯಿ ಒಡೆದು ಬನಶಂಕರಿ ದೇವಿಯನ್ನ ಪ್ರಾರ್ಥಿಸಿಕೊಂಡರು. ಬಂಧಿತ ಕಾರ್ಯಕರ್ತರ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಜಾಮೀನು ಸಿಗಲಿ ಅಂತ ಕರವೇ ಕಾರ್ಯಕರ್ತರು ತಾಯಿ ಬನಶಂಕರಿ ದೇವಿಯ ಮೊರೆ ಹೋದರು. ಬಳಿಕ ಮಾತನಾಡಿದಂತಹ ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಅಶ್ವಿನಿ ಗೌಡ, ದಿನ ಕರವೇ ಪುರುಷರನ್ನ ಟಾರ್ಗೆಟ್ ಮಾಡಿದ್ರು, ಈಗ ಕರವೇ ಮಹಿಳಾ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಚಿಕ್ಕಜಾಲ ಪೊಲೀಸರು ಗಾಯತ್ರಿ ಅನ್ನೋರ ಮನೆಗೆ ಹೋಗಿದ್ದು ಅವರ ಸಹೋದರನನ್ನ ಕರೆದೊಯ್ದಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವೇನೇ ಹೋರಾಟಗಳನ್ನ ಮಾಡಿದ್ರು ಕೂಡ ದೈವ ಶಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ತಾಯಿ ಬನಶಂಕರಿ ತಾಯಿಯನ್ನು ಅಣ್ಣ ಟಿ ನಾರಾಯಣಗೌಡರು ಆದಷ್ಟು ಬೇಗ ಬಿಡುಗಡೆ ಆಗಲಿ, ಮತ್ತು ನಮ್ಮ ಕಾರ್ಯಕರ್ತರು ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಹೇಳಿ ಇವತ್ತು ವಿಶೇಷವಾದಂಥ ಪೂಜೆ. ಆದರೆ ಈಗ ಮಹಿಳೆಯರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಹಿಳೆಯರ ಕುಟುಂಬಸ್ಥರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂಥದ್ದು ಆಗ್ತಾ ಇದೆ. ಹಾಗೆ ಭಯದ ವಾತಾವರಣವನ್ನು ಹೋರಾಟಗಾರರಲ್ಲಿ, ಅವರ ಕುಟುಂಬಸ್ಥರಲ್ಲಿ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಇವರು ಇದೇ ರೀತಿ ಮುಂದುವರೆದ್ರೆ ಇವತ್ತು ತಾಯಿ ಬನಶಂಕರಿ ಆಶೀರ್ವಾದವನ್ನು ನಾವು ಪಡ್ಕೊಂಡಿದ್ದೀವಿ. ಹೆಣ್ಣು ಮಕ್ಕಳ ಶಕ್ತಿ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತೋರಿಸಬೇಕಾಗುತ್ತೆ. 1992ರ ಡಿಸೆಂಬರ್ 5ನೇ ತಾರೀಕು ಹುಬ್ಬಳ್ಳಿ ನಗರದಲ್ಲಿ ಸಂಭವಿಸಿದ ಗಲಭೆ ಪ್ರಕರಣಕ್ಕೆ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಮರುಜೀವ ಕೊಟ್ಟಿದ್ದಾರೆ. ಘಟನೆ ನಡೆದ 31 ವರ್ಷದ ಬಳಿಕ 52 ವರ್ಷದ ಆರೋಪಿ ಶ್ರೀಕಾಂತ್ ಪೂಜಾರಿಯನ್ನ ಪೊಲೀಸರು ಬಂಧಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸದ್ಯ ಇದೀಗ ವಿಪಕ್ಷ ಹಾಗೂ ಆಡಳಿತ ಪಕ್ಷಗಳ ನಡುವಿನ ವಾಕ್ಸಮರಕ್ಕೆ ಇದು ವೇದಿಕೆಯಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡಿಲ್ಲದಿದ್ದಾರೆ. ತಪ್ಪು ಮಾಡಿದವರನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಪ್ರಕರಣಗಳನ್ನ ವಿಲೇವಾರಿ ಮಾಡೋಕೆ ಪೊಲೀಸರಿಗೆ ಹೇಳಿದೀವಿ. ಅದರಂತೆ ಪೊಲೀಸರು
ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾವು ಮಾಡ್ತಾ ಇದೀವಿ ಎಂದಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟು ರಾಮಮಂದಿರ ಉದ್ಘಾಟನೆ ವೇಳೆ ಈ ಪ್ರಕರಣ ಕಾಕತಾಳೀಯವಾಗಿದೆ, ಇದಕ್ಕೆ ರಾಜಕೀಯ ಬಣ್ಣ ಬೇಡ ಅಂದಿದ್ದಾರೆ. ಸರ್ಕಾರ ಬಂದ ಮೇಲೆ ಹಳೆ ಕೇಸ್ಗಳನ್ನ ಕ್ಲಿಯರ್ ಮಾಡ್ತಾ ಇದೀವಿ ವಿನಃ ಯಾವುದೇ ಒಬ್ಬರ ಮೇಲೆ ಕೇಸ್ ಹಾಕಿ ಅಂತ ಸರ್ಕಾರ ಹೇಳಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ತಪ್ಪು ಮಾಡದವ್ರನ್ನ ಏನ್ ಮಾಡ್ಬೇಕ್ರಿ, ಅದು ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ, ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ಅವರು ಹಳೆ ಕೇಸ್ಗಳನ್ನೆಲ್ಲ ಈಗ ಎಷ್ಟು ವರ್ಷ ಇಟ್ಕೊಳ್ಬೋದು, ಅಷ್ಟು ಬಿಟ್ರೆ ಅದಕ್ಕೆ ಇನ್ನೇನಾದ್ರೂ ಅರ್ಥ ಅದನ್ನ ಕಲ್ಸೋದು ಅಗತ್ಯ ಇಲ್ಲ. ಏನ್ರಿ ಅದು ಕೋಇನ್ಸಿಡೆನ್ಸ್ ಆಗಿದೆ. ಈಗ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳಿಲ್ವಾ ಅಲ್ಲಿ? ಹಳೆ ಕೇಸಸ್ಗಳು ಅನಾವಶ್ಯಕವಾಗಿದ್ದವನ್ನ ಪ್ರಪೋಸಲ್ ಪೆಂಡಿಂಗ್ ಇರೋವನ್ನ ಕ್ಲಿಯರ್ ಮಾಡ್ತಾ ಇದೀವಿ ವಿನ ಯಾವುದೇ ಒಬ್ಬರ ಮೇಲೆ ಒಂದು ಕೇಸನ್ನು ಹಾಕಿ ಅಂತ ಇಲ್ಲಿವರೆಗೆ ನಮ್ಮ ಗೌರ್ಮೆಂಟು ಆ ಥರದ ಪ್ರೋಸೆಸ್ ಮಾಡಿಲ್ಲ. 31 ವರ್ಷಗಳ ಹಿಂದಿನ ಹುಬ್ಬಳ್ಳಿ ಗಲಭೆ ಸಂಬಂಧ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಲಾಗಿದೆ. ಇದಕ್ಕೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ. ರಾಮಮಂದಿರ ಹಳೆ ಕೇಸ್ ತೆಗೆದು ಅರೆಸ್ಟ್ ಮಾಡುವ ನೀಚ ಕೃತ್ಯಕ್ಕೆ ಕೈ ಹಾಕಿದೆ. ಇನ್ಸ್ಪೆಕ್ಟರ್ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ. ಹೊಟ್ಟೆ ಕಿಚ್ಚಿನಿಂದ ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇದೆ ಅಂತ ವಿಜಯಪುರದಲ್ಲಿ ಕೇಂದ್ರ ಸಚಿವ ಜೋಶಿ ಆರೋಪಿಸಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದು, ರಾಮಮಂದಿರ ಉದ್ಘಾಟನೆ ಆಗ್ತಾ ಇದೆ, ಕಾಂಗ್ರೆಸ್ನವರು ಟಿಪ್ಪು ಹಿಡ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ, ಎಲ್ಲಿ ಮತಗಳು ಹೋಗ್ಬಿಡ್ತಾವೋ ಅನ್ನೋ ಭಯದಿಂದ ರಾಮಜನ್ಮಭೂಮಿ ಹೋರಾಟಗಾರರನ್ನ ಬಂಧಿಸಿದ್ದಾರೆ. ರಾಮದ್ರೋಹ ಮಾಡ್ತಾ ಇರುವ ಇವರಿಗೆ ಜನ ಪಾಠ ಕಲಿಸ್ತಾರೆ ಎಂದಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ಅಂತ ಮತ್ತೆ ಸಾಬೀತು ಮಾಡಿದ್ದಾರೆ ಎಂದಿದ್ದಾರೆ. ನಾಳೆ ಹುಬ್ಬಳ್ಳಿಗೆ ಆರ್ ಅಶೋಕ್ ಭೇಟಿ ಕೊಡಲಿದ್ದು ಶ್ರೀಕಾಂತ್ ಪೂಜಾರಿ ಮನೆಯವರನ್ನ ಭೇಟಿ ಮಾಡಿ ಧೈರ್ಯ ತುಂಬಲಿದ್ದಾರೆ. ರಾಜ್ಯ ಬಿಜೆಪಿ ಎಲ್ಲಾ ಜಿಲ್ಲಾ ಕೇಂದ್ರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿದೆ. ಇನ್ನು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಇದೊಂದು ನೀಚ ಸರ್ಕಾರ, ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿ ಅಂತ ಸ್ಪಷ್ಟಪಡಿಸ್ತಾ ಇದೆ ಎಂದಿದ್ದಾರೆ. 30 ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. ನಾವೀಗಾಗಲೇ ಟಿಪ್ಪುವನ್ನು ಹಿಡ್ಕೊಂಡು ಹೊರಟಿದ್ದೀರಿ, ಈ ಓಟು ಹೋಗ್ಬಿಡುತ್ತೆ ಅಂತೇಳಿ ಭಯದಿಂದ ಒಂದು ಬೆದರಿಕೆ ಇಬ್ಬರು ಹಿಡಿದು ಒಳಕ್ಕಾಕ್ಬಿಟ್ರೆ ಇಡೀ ರಾಜ್ಯದ ಜನ ಭಯ ಬಿದ್ದವು. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನ ರಾಜ್ಯದ ಜನರಿಗೆ, ದೇಶದ ಜನರಿಗೆ ನೆನ್ಪು ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದೆ. ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿ ಅನ್ನೋದನ್ನ ಸ್ಪಷ್ಟವಾಗಿ ಬಿಂಬಿಸ್ಕೊಳ್ತಿದೆ. ಇದಕ್ಕಿಂತ ನೀಚ ಮಟ್ಟ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಂದಿಲ್ಲ. ಜನವರಿ 22ಕ್ಕೆ ರಾಮಮಂದಿರ ಗರ್ಭಗುಡಿ ಉದ್ಘಾಟನೆ ಆಗಲಿದ್ದು, ಆ ದಿನವನ್ನ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ದಿನ ಅಂತೇಳಿ ಸಾರ್ವತ್ರಿಕ ರಜೆ ಘೋಷಣೆ ಮಾಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಉಡುಪಿ ಬಿಜೆಪಿಯ ಶಾಸಕ ಯಶ್ಪಾಲ್ ಸುವರ್ಣ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಸಿಎಂ, ಕೇಂದ್ರ ಸರ್ಕಾರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು, ಕೇಂದ್ರ ರಜೆಯನ್ನ ಕೊಡ್ಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಟಿಪ್ಪು ಜಯಂತಿ ಬೇಕಾದ್ರೆ ರಜೆ ಕೊಟ್ಬಿಡ್ತಾರೆ, ಆದ್ರೆ ಇದಕ್ಕೆಲ್ಲ ರಜೆ ಕೊಡುವ ಮನಸ್ಥಿತಿಯೇ ಅವರಲ್ಲಿಲ್ಲ. ರಜೆ ಕೇಳಿರುವ ಯಶ್ಪಾಲ್ ಆಗ್ರಹಕ್ಕೆ ನನ್ನ ಸಹಮತ ಕೂಡ ಇದೆ ಅಂತೇಳಿ ಪಬ್ಲಿಕ್ ಟಿವಿಗೆ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಮಾಡಲಿ, ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು, ಅವ್ರು ಮಾಡಲಿ. ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರು ಹೋಗ್ತಾರೆ ಹೋಗ್ಲಿ, ಹೋಗ್ಲಿಲ್ಲವರು ಹೋಗ್ಲಿಲ್ಲ ಅಷ್ಟೇ. ಯಾರಿಗೆ ಕೊಡ್ತಾರೆ ಅವ್ರಿಗೆ ಸೇರುತ್ತೆ. ಅವ್ರಿಗೆ ನಂದು ಸಹಮತ ಇದೆ. ಯಾರ ಹತ್ರ ಕೇಳ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿ ಕೇಳಿ ಬೇಕಾದ್ರೆ ಕೊಟ್ಬಿಡ್ತಾರೆ, ಅವರು ಇದಕ್ಕೆಲ್ಲ ಕೊಡುವಂತ ಮನಸ್ಥಿತಿನೇ ಇಲ್ಲ. ಇಂಥವ್ರ ಹತ್ರ ಕೇಳಬಾರ್ದು ನಾವು. ಆಕ್ಚುಲಿ ಇಂಥವ್ರ ಹತ್ರ ಕೇಳೋದೇ ನಮ್ದು ಅಪರಾಧ ಅನಿಸ್ತದೆ. ಗೋರ್ಕಲ್ಲ ಮೇಲೆ ಮಳೆ ತೋರಿದಂತೆ ಸರ್ವಜ್ಞ ಅಂತ ಇವ್ರ ಬಗ್ಗೆ ಏನು ಕೇಳಿದ್ರೆ ಅದಕ್ಕೇನು ಉಪಯೋಗನೇ ಇಲ್ಲ. ಇನ್ನು 20 ದಿನಕ್ಕೆ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಇದಕ್ಕೆ ಕರ್ನಾಟಕದ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ಬಾಲರಾಮನ ವಿಗ್ರಹ ಅಂತಿಮವಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಈ ವಿಗ್ರಹ ಆಯ್ಕೆಯಾಗಿದೆ ಎಂದಿದ್ದಾರೆ. ಹನುಮನ ನಾಡು ಕರ್ನಾಟಕದಿಂದ ರಾಮ್ಲಲ್ಲನಿಗೆ ಮಹತ್ವಪೂರ್ಣ ಸೇವೆಯನ್ನು ನೀಡಲಾಗ್ತಿದೆ ಅಂತ ಹೇಳಿ ಟ್ವಿಟರ್ನಲ್ಲಿ ಪ್ರಹ್ಲಾದ್ ಜೋಶಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಯೋಧ್ಯೆಯ ರಾಮಲಲ್ಲ ವಿಗ್ರಹ ಕೆತ್ತಿದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಮನೆಗೆ ಕಾಂಗ್ರೆಸ್ಸಿಗರು ಭೇಟಿ ಕೊಟ್ಟಿದ್ರು. ಮೈಸೂರಿನ ಪಾಠಶಾಲಾ ಬಳಿ ಇರುವಂತಹ ಮನೆಗೆ ಭೇಟಿ ಕೊಟ್ಟು ಶಿಲ್ಪಿ ಅರುಣ್ ಪತ್ನಿ ವಿಜೇತಾ ತಾಯಿ ಸರಸ್ವತಿಗೆ ಸನ್ಮಾನ ಮಾಡಿದ್ರು. ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ, ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಶಾಲನ್ನ ಹೊದಿಸಿ ಸನ್ಮಾನ ಮಾಡಿದ್ರು. ಕೋಳಿ ಫಾರ್ಮ್ನಲ್ಲಿ ಕೋಳಿ ತುಂಬುವಾಗ ತೂಕದಲ್ಲಿ ರೈತನಿಗೆ ಮೋಸ ಮಾಡಲು ಯತ್ನಿಸಿದವರನ್ನ ಮರಕ್ಕೆ ಕಟ್ಟಿ ಹಾಕಿದ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಪಾಂಡವಪುರ ತಾಲೂಕಿನ ಚಿಕ್ಕ ಬ್ಯಾಡರಳ್ಳಿ ಗ್ರಾಮದ ರೈತ ಹನುಮಂತೇಗೌಡಗೆ ಸೇರಿದ ಕೋಳಿ ಫಾರ್ಮ್ನಲ್ಲಿ ವಂಚನೆಗೆ ಯತ್ನಿಸಲಾಗಿದೆ. ಹನುಮಂತೇಗೌಡ ತಮ್ಮ ಕೋಳಿ ಫಾರ್ಮ್ನಲ್ಲಿ ಸಾಕು ಕೋಳಿಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಇದ್ರು. ಕೋಳಿ ಖರೀದಿಸಲು ಬರ್ತಾ ಇದ್ದ ಮೈಸೂರು ಮೂಲದ NR ಚಿಕನ್ ಕಂಪನಿ ಕಳೆದ 3-4 ತಿಂಗಳಿನಿಂದ ಈ ರೈತನಿಗೆ ಕೋಳಿ ತುಂಬುವಾಗ ತೂಕದಲ್ಲಿ ಮೋಸ ಮಾಡ್ತಾ ಇದ್ರು. ಇಂದು ಅನುಮಾನಗೊಂಡ ರೈತ ಬೇರೆ ತೂಕದ ಯಂತ್ರ ತರಿಸಿ ತೂಕ ಹಾಕಿದಾಗ ವಂಚನೆ
ಪ್ರಕರಣ ಬೆಳಕಿಗೆ ಬಂದಿದೆ. ಈ ವೇಳೆ ಒಂದು ತೂಕದಲ್ಲಿ ರೈತನಿಗೆ ಸುಮಾರು 30 ಕೆಜಿ ತೂಕದಲ್ಲಿ ವ್ಯತ್ಯಾಸ ಬಂದಿದ್ದು, ಇದರಿಂದ ರೊಚ್ಚಿಗೆದ್ದ ರೈತ ಹನುಮಂತೇಗೌಡ ಕೋಳಿ ತುಂಬಲು ಬಂದಿದ್ದ 4 ಇಬ್ಬರನ್ನು ಹಿಡಿದು ಮರಕ್ಕೆ ಕಟ್ಟಿ ಹಾಕಿದ್ದಾರೆ. ಬಳಿಕ ತೂಕದಲ್ಲಿ ಮೋಸ ಮಾಡಿ ಇದುವರೆಗೂ ವಂಚಿಸಿದವರ ವಿರುದ್ಧ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಒಂದು ತೂಕಕ್ಕೆ 30 ಕೆಜಿ ಮೋಸ ಮಾಡೋನೆ. ಆಲ್ರೆಡಿ ಒಂದೇ ಬ್ಯಾಚ್ ಅಲ್ಲಿ 2 ದಿನ ಕೋಳಿ ತುಂಬವನೆ. ಇಲ್ಲಿ 30 ಕೋಳಿ 30 ಬಾಕ್ಸು, 25 ಬಾಕ್ಸು, 30 ಬಾಕ್ಸ್, 35 ಬಾಕ್ಸು, ಪ್ರತಿ ತೂಕಕ್ಕೂ 30 ಕೆಜಿ ಮೋಸ ಮಾಡೋನೆ. ಇವತ್ತು 3 ತೂಕ ಆದ್ಮೇಲೆ 4ನೇ ತೂಕಕ್ಕೆ ನಮ್ಮ ಫಾರಮರು ನಮ್ಮ ಅಣ್ಣ ಹಿಡಿದವ್ರೆ. ನೆಕ್ಸ್ಟ್ ಬಂದು ಹಿಡ್ದೀವಿ. ಈಗ ಬಂದು ಕೇಳಿದ್ರೆ ನಾವು ಮಾಡಿಲ್ಲ ಅಂತ ವಾದ ಮಾಡ್ತಾವ್ರೆ. 30 ಕೆಜಿ ಹಳೆ ಚೀಟಿ ತೋರಿದ್ರೆ ಇಲ್ಲಿ 163 ಕೆಜಿ, 163, 168, 166 ಬರ್ತದೆ. ಅದೇ ತೂಕ ಮಡಗಿದ ಮೇಲೆ 193, 193, 112 ಈ ಥರ ತೂಕ ಬರ್ತದೆ.